अभी देते फ्री में कुछ बट ನನಗೆ ಅಂಜಿಕೆ ಆಲತ್ತು ಹೈಟೆಕ್ ಸಿಟಿ ಮಾದಾಪುರ ಮಿಯಾಪುರ ಅಂದ್ರೆ ಆ ಕಡೆ ಕನ್ನಡ ಜಾಸ್ತಿನೇ बाई तरफ खुलेंगे ಎಲ್ಲ ಪ್ಲೇಸಿಗೆ ನೋಡಿದ್ರು ಯಾಕೆ ನಾ ಬೇರೆ ಟ್ರೈನಾಗ ಏರಿದ್ದೇನೋ ಅನ್ಸ್ಲತ್ತದ ಹಲೋ ಹಂಟರ್ಸ್ ಮತ್ತೆ ಬಂದ್ರ ಈ ವಿಡಿಯೋದಲ್ಲಿ ನಾವು ನಮ್ಮೂರ್ಗೆ ಹೋಗೋಣ ಸೊ ಅದಕ್ಕೆ ಆಫೀಸಿಂದ ವರ್ಕ್ ಫ್ರಮ್ ಹೋಮ್ ತಗೊಂಡೆ ಹೊರಗಡೆ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಮತ್ತೆ ಈ ಜರ್ನಿನಲ್ಲಿ ಹೈದರಾಬಾದ್ ಇಂದ ನಾನು ನಮ್ಮೂರಿಗೆ ಟ್ರೈನ್ಗೆ ಹೋದೆ ಟ್ರೈನ್ಗೆ ಹೋಗಕ್ಕೆ ಮುಂಚೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ ಏನು ಕ್ಯಾಮ್ರಾಕ್ಕೆ ಹುರ್ಕಸ್ ನೋಡ್ತಾ ಇದ್ದೆ ಸೊ ಮಾತಾಡ್ಬೇಕಂತ ಟ್ರೈ ಮಾಡಿದೆ ಬಟ್ ಅವ್ನು ನನಗೆ ಸರ್ಪ್ರೈಸ್ ಕೊಟ್ಟ ನ್ಯೂಲಿ ಸ್ಟಾರ್ಟೆಡ್ ದಿಸ್ ಚಾನಲ್ ಬ್ಲಾಗಿಂಗ್ ಡೈಲಿ ಕನ್ನಡ ಪ್ರಾಪರ್ ಅವರು ನೀವು ಕನ್ನಡ ಇವಾಗ ಎಲ್ಲ ಹೋಗ್ತಾ ಇರೋದು ಎಲ್ಲರೂ ಸ್ಟಾರ್ಟ್ ಆಗ್ತದೆ ಎಲ್ಲರೂ ನಿಂಗೆ ನೋಡ್ತಾ ರೆಕಾರ್ಡ್ ಮಾಡ್ಕೊಂಡು ಹೊಂಟಿದೆ ರೆಕಾರ್ಡ್ ಮಾಡ್ಕೊಂಡು ಹೊಂಟಿದ ಅನ್ಕೊಂಡ ಮೊದಲಲ್ಲ ಅಂದ್ರೆ ಇವಾಗ ಸ್ಟಾರ್ಟ್ ಮಾಡತ್ತಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ಲಿ ಮಾತಾಡೋ ಕನ್ನಡದವರು ಜಾಸ್ತಿ ಸ್ಟೂಡೆಂಟು ಡಿಸ್ಕೌಂಟ್ ಇಲ್ಲ ಲೇಡೀಸ್ ಫ್ರೀ ಲೇಡೀಸ್ ಆಗ್ಬೇಕಾಯ್ತು ನೆಕ್ಸ್ಟ್ ಇವಾಗ ಸಿಕಿಂದ್ರಾಬಾದ್ ಟ್ರೈನ್ ತಗೊಂಡು ಬೀದರ್ ಈ ಕಡೆಗೆ ನಮ್ಮ ಕನ್ನಡದಲ್ಲಿ ಸಿಗ್ತಾರೆ ಈ ಕಡೆ ಈಗ ನಮಗ್ ಬಿಟ್ಟು ಬೇರೆ ಇದಿರ್ಬೇಕೇನು ಬಸ್ಸಿನಾಗ ಹೈಟೆಕ್ ಸಿಟಿ ಮಾದಾಪುರ ಮಿಯಾಪುರ ಅಂದ್ರೆ ಆ ಕಡೆ ಕನ್ನಡ ಜಾಸ್ತಿನೇ ಇಲ್ಲಿ ಸಿಗೋದೇ ಅಪ್ರೂಪ ಇವ್ರ ಜೊತೆ ಮಾತಾಡ್ತಾ ನಾ ಇಳಿಯೋ ಪ್ಲೇಸ್ ಹಿಂದೆ ಹೋಯ್ತು ಮೆಟ್ರೋ ಸ್ಟೇಷನ್ ಇಲ್ಲೇ ಅವ್ರ ಜೊತೆ ಮಾತಾಡ್ತಾ 2 ಸ್ಟಾಪ್ ಮುಂದೆ ಬಂದೆ ಅದು ಗೊತ್ತೇ ಆಗಲಿಲ್ಲ 2 ಸ್ಟಾಪ್ ಮುಂದೆ ಬಂದೆ ಅಂತ ಕಂಡಕ್ಟರು ಏನಂದಿಲ್ಲ ಪಾಪ ನಂಗೆ ತೆಲುಗು ಬರಲ್ಲ ಅವ್ರಿಗೆ ಕನ್ನಡ ಬರಲ್ಲ ನೆಕ್ಸ್ಟ್ ಇಲ್ಲಿಂದ ಮೆಟ್ರೋ ತಗೊಂಡು ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಟಿಕೆಟ್ನ ವಾಟ್ಸಪ್ನಿಂದ ಬುಕ್ ಮಾಡ್ಕೋಬೋದು ನಾವು ಮೊಬೈಲಲ್ಲೇ ಇಷ್ಟು ಟೈಮಲ್ಲಿ ಯಾರೂ ಇರಲ್ಲ ಮೆಟ್ರೋ ಸ್ಟೇಷನ್ ಬಟ್ ನೈಟ್ ಟೈಮಲ್ಲಿ ಒಳಗೆ ಹೋಗಕ್ಕೂ ಜಾಗ ಇರೋ ಮಸ್ಟ್ ಟ್ರಾಫಿಕ್ ಎಲ್ಲರೂ ಅಂತಾರೆ ಆಟೋನಲ್ಲಿ ಕೆಳಗಡೆ ಟ್ರಾಫಿಕ್ ಜಾಸ್ತಿ ಇರುತ್ತಂತ भारतीय रेल के लिए यहाँ उतरे दरवाजे बाई तरफ खुलेंगे ಸಿಕಿಂದ್ರಾಬಾದ್ ಈಸ್ಟ್ಗೆ ರೀಚ್ ಆದೆ ಇಲ್ಲಿಂದ ಇವಾಗ ಅಲ್ಲಿ ಇರೋದೆ ರೈಲ್ವೆ ಸ್ಟೇಷನ್ ಮೆಟ್ರೋ ನಡೆದಂತ ಅದ್ರದ್ದು ವಿಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದೆ ಬಟ್ ಇಲ್ಲೊಬ್ರು ಆ್ಯಕ್ಚುಲಿ ಐ ಡೋಂಟ್ ತೆಲುಗು ಪ್ರಾಪರ್ ಐ ಆಮ್ ಫ್ರಮ್ ಕರ್ನಾಟಕ ಮೆಟ್ರೋ ನಡೆದಂತ ವಿಡಿಯೋ ಮಾಡ್ತಿದ್ದೆ ಬಟ್ ಯಾರೋ ಅಂಕಲ್ ನಂದು ವಿಡಿಯೋ ಮಾಡ್ತಾ ಇದೆ ಅಂತ ಕೇಳಿದ್ರು ಅವ್ರು ಏನು ಹೇಳಿದ್ರು ಅಂದರೆ ಚೆನ್ನಾಗಿ ಮಾಡೋ ಅಂತ ಹೇಳಿದ್ರು ಓಕೆ ಇನ್ನೊಮ್ಮೆ ರೆಕಾರ್ಡ್ ಮಾಡ್ತಂದ್ರೆ ಇರ್ಬಿಡು ಅಂದರು ಸೊ ಮೆಟ್ರೋ ಸ್ಟೇಷನ್ ಹೊರಗೆ ಬಂದೆ ಮೆಟ್ರೋ ಸ್ಟೇಷನ್ ಮೇಲೆ ಒಂದು ವಿಡಿಯೋ ಮಾಡ್ಬೇಕು ಅನ್ಕೋತಾ ಇದ್ದೀನಿ ಇದ್ರ ಮೇಲೆ ಡೆಡಿಕೇಟೆಡ್ ವಿಡಿಯೋ ಬೇಕಂದ್ರೆ ಒಂದು ಸತಿ 30 ಕಮೆಂಟ್ ರೀಚ್ ಮಾಡಿ ಈ ಸರ್ತಿ 30 ಕಮೆಂಟ್ ಆದವು ಅಂದರೆ ನೆಕ್ಸ್ಟ್ ವಿಡಿಯೋನು ಮೆಟ್ರೋ ಯಾವ ಥರ ಇದೆ ಹೈದರಾಬಾದಲ್ಲಿ ಯಾವ ಥರ ಟಿಕೆಟ್ ಬುಕ್ ಮಾಡಬೇಕು ಯಾವ ಥರ ಹೋಗ್ಬೇಕು ಅನ್ನೋದೇ ನಿಮಗೆ ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ ಓಕೆ ಇವಾಗ ಆ ಕಡೆ ಹೋಗ್ಬೇಕು ಆ ಕಡೆ ಹೋದರೆ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆಯ್ತೀವಿ ಬಸ್ ಇದಕ್ಕೆಲ್ಲ ನೋಡಿದ್ರೆ ಹಸುನೇ ಆಯ್ತು ಜಾಸ್ತಿ ನೆಕ್ಸ್ಟ್ ಟೈಮ್ ಊಟ ಮಾಡಬೇಕಾಯ್ತು ಊಟ ಮಾಡ್ಕೊಂಡೇ ಹೋಗ್ಬೇಕಾಯ್ತು ಸುಸ್ಸು ಆಗ್ಯೋ ಜಾಸ್ತಿ ಪೊಲೀಸ್ ಅವರು ಕೇಳಿದ್ರು ಏನು ಮಾಡಂತೆ ಅಂತ ಅವ್ರಿಗೂ ಹೇಳಿದೆ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಹೊಸದಂತ ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಸಪೋರ್ಟ್ ಮಾಡಿ ಹಾಗೆ ಸಿಗ್ನಲ್ ಬಿತ್ತು ಅದಕ್ಕೆ ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ
ಕರೆಕ್ಟಾಗಿ ಇಕ್ವಿಪ್ಮೆಂಟ್ಸ್ ಇಲ್ಲಪ್ಪ. ಬ್ಲಾಗ್ ಮಾಡೋಕ್ಕೆ ಕರೆಕ್ಟಾಗಿ ಫೋನ್ ಇಲ್ಲ, ಕ್ಯಾಮ್ರಾ ಇಲ್ಲ, ಶೇಕ್ ಆಗ್ತದೆ. ಶೇಕ್ ಅದಕ್ಕೂ ಹಿಡ್ಕೊಳ್ಳೋಕೆ ಒಂದು ಕರೆಕ್ಟಾಗಿ ಸೆಟಪ್ ಇಲ್ಲ. ಇವಾಗ ಸ್ಟಾರ್ಟ್ ಮಾಡೀನಿ. ಎಲ್ಲ ಬಿಸಿಲಿದೆ, ಸ್ಕಿನ್ ಯಾವ ಥರ ಆಗ್ತಾಯಿದೆ. ಒಳ್ಳೆ ಕ್ಯಾಮ್ರಾ ಇಲ್ಲ ತಗೊಳ್ಳೋಕ್ಕೆ. ಇದು ಬಸ್ ಸ್ಟಾಪು, ಸಿಕಿಂದ್ರಾಬಾದ್ ಬಸ್ ಸ್ಟಾಪು. ರೈಲ್ವೆ ಸ್ಟೇಷನ್ಗೆ ಎಕಡೆ ಹೋಗ್ಬೇಕಂತ ನನಗೂ ಗೊತ್ತಿಲ್ಲ. ಲಾಸ್ಟ್ ಟೈಮು ಈಸ್ಟಿಂದ ಹೋಗಿದ್ದೆ, ಈ ಟೈಮು ವೆಸ್ಟಿಂದ ಬಂದಿದ್ದೀನಿ. ಸೊ ವೆಸ್ಟಿಂದ ಯಾವ ಥರ ಹೋಗ್ಬೇಕು ನನಗೆ ಗೊತ್ತಿಲ್ಲ. ಎಲ್ಲರೂ ಕೇಳ್ಕೊಂಡು ಹೋಗ್ಬೇಕಿಲ್ಲ. ಇನ್ನು ಜನ ಸಾಗರ ಬಸ್ ಸ್ಟ್ಯಾಂಡಲ್ಲಿ. ನಮ್ಮ ಕನ್ನಡದವರು ಇದ್ದಿರ್ಬೇಕು ಇಲ್ಲಿ. ಬ್ಲಾಗ್ ಮಾಡತ್ತೀನಿ ಸರ್, ನಿಮಗೂ ತಗೊಳ್ತಾ ಅಂತಂದೆ. ಬಟ್ ಇದೇನು 10 ರೂಪೀಸ್ ವೆಜ್ ಬಿರಿಯಾನಿಯಾ? ಹೊಟ್ಟೆ ಹಸಿತದಪ್ಪ ಇವೆಲ್ಲ ನೋಡಿದ್ರೆ. ಇನ್ನಷ್ಟು ಬೆಳಗ್ಗೆ ಮಾಡಿದ್ದು ಉತ್ತಪ್ಪನೋ ಕಟ್ಟಪ್ಪನೋ ಯಾವುದೊಂದು ಅದನ್ನು ನಾಷ್ಟ ಮಾಡಿದೆ. ಯಾವ ಕಡೆ ಇರೋದು? ರೈಲ್ವೆ ಸ್ಟೇಷನ್ ಆದಿ. ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಹಸು ಆಗಿದೆ, ಜಾಸ್ತಿ ಊಟ ಮಾಡಬೇಕು. ಏನಿದೆ ಇಲ್ಲಿ ಊಟ? ವೆಜ್ ಬಿರಿಯಾನಿ 10 ರೂಪೀಸ್, ವೆಜ್ ಬಿರಿಯಾನಿ 10 ರೂಪೀಸ್ ಅಂತ ಇದೆ ಇಲ್ಲಿ. ಹಾಯ್ ಬ್ರೋ, ನ್ಯೂ ಯೂಟ್ಯೂಬ್ ಚಾನಲ್. ವೇರ್ ಆರ್ ಯು ಗೋಯಿಂಗ್ ಬ್ರೋ? ಫಾಸ್ಟ್ ವೆರಿ ಫಾಸ್ಟ್ ಯು ಆರ್ ಗೋಯಿಂಗ್. ಹಾಸ್ಟೆಲಾ? ಅಣ್ಣ ಹಾಸ್ಟೆಲ್ ಕೊಲ್ಲತ್ತನಂತ. 30 ಕಮೆಂಟ್ ಕ್ರಾಸ್ ಮಾಡಿ. ನಾನು ನೆಕ್ಸ್ಟು ಹೈದ್ರಾಬಾದ್ ಮೆಟ್ರೋ ಯಾವ ಥರ ಪ್ರಾಪರಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಒಂದು 30 ಕಮೆಂಟ್ ಮಾಡಿ ಸರ್. ఎవరు లేదు అంట. నేను ఉన్నాడు ఇక్కడే. ಊಟ ಬಿರಿಯಾನಿ ಹೌಸ್. ಇದು ಯಾವುದೋ ಬಿರಿಯಾನಿ ಹೌಸ್ ಅಂತ. ಊಟ ಮಾಡಿ ಬರೋಣ. ಹೊಟ್ಟೆ ಹಸಿತಾ ಇದೆ ಫುಲ್ಲು. ಚಿಕನ್ बिरयानी. चिकन बिरयानी अभी देते फ्री में कुछ? फ्री में कुछ भी नहीं आता. कुछ भी नहीं आता. कुछ मिलता है तो दे दो, खा के चले जाते. ಫ್ರೀಗೆ ಏನು ಬರಲ್ಲ ಅಂತ ಸೋದಕ್ಕೆ 10 ರೂಪಾಯಿ ಕೊಟ್ಟು ತಗೊಂಡು ಬರೋಣ. ಹೀಗೆ ಬಾಯ್ ಬಾಯ್. ರೈಲ್ವೆ ಸ್ಟೇಷನ್ ನನ್ನ ಎದುರೇ ಇರೋದು. ಬಟ್ ನಾ ಕನ್ಫ್ಯೂಸ್ ಆಗಿದೆ ಯಾವ ಕಡೆ ಹೋಗ್ಬೇಕಂತ. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನೀಡಿಕೆ ಅದು ನೀರು ಬಾಟಲ್ ಇರಲಿಲ್ಲ ಅಲ್ಲಿ. ಹೊರಗಡೆ ಬಂದು ಇದು ಕಾಣಿಸ್ತು ಕರ್ಬೂಜೆ ಅಂತ ಗೊತ್ತಿರೋದು ನಂಗೆ. ಅದಕ್ಕೆ ಏನಂತಾರ ಪ್ರಾಪರಾಗಿ ಗೊತ್ತಿಲ್ಲ. ಅದು ತಿಂದ್ಬಿಟ್ಟು ಛೋಟಾ ಪಾನಿ ಕಾ ಬಾಟಲ್. ಟರ್ಬೂಸ್ ತಿಂದು ಇಲ್ಲೇ ನೀರಿನ ಬಾಟಲ್ ತಗೊಂಡು ನೀರು ಕೊಂಡೆ. ಆಮೇಲೆ ಊಟ ಮಾಡಿದ್ವಿ ಹೈದ್ರಾಬಾದ್ ಬಿರಿಯಾನಿ. ಲಾಸ್ಟ್ ಟೈಮ್ ನಾವೇ 60 kg ಹೈದ್ರಾಬಾದ್ ಬಿರಿಯಾನಿ ರೆಡಿ ಮಾಡಿದ್ವಿ. ಅದನ್ನ ನೆನೆಸ್ಕೊಂಡು ಮತ್ತೆ ಇವಾಗ ಹೈದ್ರಾಬಾದ್ ದಮ್ ಬಿರಿಯಾನಿ ಊಟ ಮಾಡಿದೆ. ಇವಾಗಿಲ್ವ ಅವರು ಮುಂಚೆ ಟಿಕೆಟ್ ಬುಕ್ ಮಾಡಿದೆ. ಒಡಿಸ್ಸಾದಿಂದ ಇಬ್ರು ಬಂದು ಗೈಡೆನ್ಸ್ ಕೇಳ್ತಾ ಇದ್ರು. ಒಡಿಸ್ಸಾ ಹೋಗಕ್ಕೆ ಟ್ರೈನಿಗೆ आदमी कनाडा आता तो नहीं आता. उड़ीसा से मेरा एक फ्रेंड है, को धंधा आता अच्छे को. हाँ क्या करते इधर? हैदराबाद इधर काम करने के लिए आया था. कब से कर रहे हो? वो भी ज्वाइन नहीं किया था. पूरा काम अच्छी ऐसा है. मेरा हैदराबाद अच्छा है. कितने साल से बोल? 2 महीने से. अभी उड़ीसा में कौन सा लैंग्वेज बोलते हैं? उड़िया. उसके अलावा आपको कौन सा लैंग्वेज आता है? उड़िया हिंदी और कुछ नहीं. और कुछ नहीं. तो आप भी हम जैसे जी कन्नड़ा और हिंदी ये लैंग्वेज आता है अच्छे से. ये आपके दोस्त है भाई? मेरा भाई है. भाई साहब कैसे हो? आपकी शक्ल देख के अच्छा नहीं लग रहा. बड़ा अच्छा हो ऐसे करें तो ऐसे थोड़ा हैप्पी. पूरा बैग कितने दिन के लिए जा रहे हो? हमारा घर 1 महीना जैसे. पूरा 1 महीने छुट्टी है. ಒಡಿಸ್ಸಾಕ್ಕೆ ಹೋಗ್ಬೇಕಂದ್ರೆ 1 ತಿಂಗಳು ರಜೆ ತಗೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ 2 ಡೇವರೆಗೆ ಹೋಗೋ ಬರೋಕ್ಕೆ ಬೇಕು. ಬಾಕಿ ಟೈಮ್ ಅವರು ಮನೇಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರಂತೆ. 4 ಬಜೆ ಏನಂತೆ 4ಕ್ಕೆ ಅವ್ರ ಟ್ರೈನು. ನಂದು 4ಕ್ಕೆ. ನನಗಂತೂ ಟಿಕೆಟ್ ಕೊಟ್ಟಿಲ್ಲ. ಇಲ್ಲೇ ಅದಂತ 4ಕ್ಕೆ ವೇಟ್ ಮಾಡೋದ್ರು 4 ತನಕ. ಬಟ್ ಇವ್ರಿಗೆ ಆಲ್ರೆಡಿ ಕೊಟ್ಬಿಟ್ಟು ಟಿಕೆಟು. ಪಾಪ ದೂರ ಹೋಗ್ಬೇಕು ಅವರು. ಒಡಿಸ್ಸಾ ಹೈದ್ರಾಬಾದ್ ಬಿಟ್ಟು ಕರ್ನಾಟಕ ಬಿಟ್ಟು ಮತ್ತೆ ಮಹಾರಾಷ್ಟ್ರ ಎಲ್ಲ ದಾಟ್ಕೊಂಡು
जाओ, ध्यान से जाओ, ट्रेन में बढ़िया होते रहते हैं। मोबाइल ज़्यादा अच्छे से रखो, अच्छे से जाओ, ठीक है। वहाँ जाने के बाद मेरे चैनल पे वीडियो पे कमेंट करो। हाँ ठीक, मैं वीडियो अपलोड करता हूँ, हंटर चारी बोल के चैनल रहता है, ठीक है। सब्सक्राइब मारो, सब्सक्राइब मारो। ಟಿಕೆಟ್ ತಗೊಂಡೆ ಪಾಪ ಒಡಿಸ್ಸಾ ಹೋಗೋ ಹುಡುಗರು ಇಷ್ಟೊತ್ತು ಮಾತಾಡಿ ಹೋಗ್ಬಿಟ್ರು. ಇಲ್ಲಿಂದ ಸಿಂಗಲ್ ಆಗಿ ಟ್ರಾವೆಲ್ ಮಾಡೋದಂದ್ರೆ ಒಂಥರ ಮಜಾನೇ ಬಿಡುತ್ತೆ ನಮಗೆ. ಯಾವುದೇ ಹೊಸ ಹೊಸ ಪ್ಲೇಸ್ಗೆ ಹೋದರೆ ಅಲ್ಲಿ ಪ್ಲೇಸ್ ನೋಡೋಕ್ಕೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂಥರ ಥ್ರಿಲ್ ಬರುತ್ತೆ ನನಗೆ. ಸೊ ಅದಕ್ಕೆ ಜೊತೆಗೆ ಯಾರು ಇದ್ದರೂ ಮನ್ಸು ಬರುತ್ತೆ. ಓದ್ ಕಮೆಂಟ್ಸ್ ರೀಚ್ ಮಾಡಿಸ್ವಿ. ಹೈದ್ರಾಬಾದ್ ಮೆಟ್ರೋ ಯಾವ ಥರ ಟ್ರಾವೆಲ್ ಮಾಡ್ಬೋದು, ಯಾವ ಥರ ಇರುತ್ತೆ ಎಲ್ಲ ಒಂದು ಸಿನಿಮ್ಯಾಟಿಕ್ ಲುಕ್ಕಲ್ಲಿ ನಿಮಗೆ ಮಕ್ಕಳ ಒಂದು ವಿಡಿಯೋ ಮಾಡಿ ಕಳಿಸ್ಬಿಡ್ತೇನೆ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಮ್ಮ ಊರಿಗೆ ಹೋದ್ಮೇಲೆ. ಮತ್ತು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಅಪ್ಡೇಟೆಡ್. ಕೊಡ್ಬೇಕಾಯ್ತು ಇವಾಗ 6 ಟ್ರೈನ್ ಬಿಟ್ಟದ್ದು ಇನ್ನು 10 ಮಿನಿಟ್ಸ್ ಅಷ್ಟೇ ಬಾಕಿ ಇರೋದು. ಇನ್ನು ಸ್ವಲ್ಪ ಲೇಟ್ ಮಾಡಿದ್ರು ಪ್ಲೇಸಿಗೆ ನೋಡಿದ್ರು ಯಾಕೆ ನಾ ಬೇರೆ ಟ್ರೈನೇನಾಗ ಏರಿದ್ದೇನೋ ಅನ್ಸ್ಲತ್ತದ. ಯಾವಾಗಲೂ ಐತೆ ಈ ಥರ ಪ್ಲೇಸೇ ನೋಡಿಲ್ಲ. ಬೇರೆ ಟ್ರೈನಿಗೆ ಗೊತ್ತಿದೆ ನಾನು. ಏನಿದೆ ಯಾವ ಟ್ರೈನಿಗೆ ಬಂದೆ ನಾನು. ಈ ಕಡೆ ಎಲ್ಲ ಬಂದೇ ಇಲ್ಲ ಲಾಸ್ಟ್ ಟೈಮ್ ಟ್ರೈನಲ್ಲಿ. ಓಕೆ, ಟ್ರೈನ್ ಅಂತೂ ಬಿಡ್ತೀವಿ, ಇವಾಗಂತೂ ಇಳಿಯೋಕ್ಕಾಗಲ್ಲ. ಸೊ ಅದಕ್ಕೆ ಇದು ಏನೋ ಸ್ನ್ಯಾಕ್ಸ್ ತಿಂತಾ ಇದ್ದೆ. ಬಟ್ ಅಂಕಲ್ ಯಾವುದೋ ಸ್ಟೇಷನ್ನಲ್ಲಿ ಟ್ರೈನ್ ನಿಂದಿರ್ತು. ಸೊ ಹೊರಗಡೆ ಬಂದು ಕನ್ಫರ್ಮ್ ಮಾಡ್ಕೊಂಡೆ, ಎಸ್ ಇದು ನಮ್ಮೂರ ಕಡೆ ಹೋಗೋ ಟ್ರೈನ್. ಓಕೆ, ಬೇರೆಯವರಲ್ಲಿ ಶೂಸ್ ಹಾಕೊಂಡು ಇವಾಗ ನಮ್ಮೂರಲ್ಲಿ ಕಾಲಿಡೋ ಸಮಯ. ಇವಾಗ ನಾನು ನಮ್ಮೂರಲ್ಲಿದ್ದೀನಿ. ಇವಾಗ ಖುಷಿ ಆಗ್ತಾ ಇರೋ ಖುಷಿ ಬೇರೆ ಲೆವೆಲು. ಇಲ್ಲಿ ತನಕ ವಿಡಿಯೋ ನೋಡಿದ್ರಂದ್ರೆ ಏನಾದರೂ ಒಂದು ಕಮೆಂಟ್ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಊರಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.